ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಜೊತೆ ನ್ಯೂ ಇಯರ್ ವ್ಲಾಗ್ನ ಹಂಚ್ಕೊಳ್ಳೋಣ ಅಂತಂದ್ಬಿಟ್ಟು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಗೆ ವ್ಯೂವರ್ಸ್ಗೆ ಹ್ಯಾಪಿ ನ್ಯೂ ಇಯರ್ 2026 ಅಂತ ಹೇಳ್ತಾ, ಫಸ್ಟ್ ಆಫ್ ಆಲ್ ನಾವು ನಮ್ಮ ಒಂದು ಏರಿಯಾ ಏನಿದೆ, ಏರಿಯಾದವರೆಲ್ಲ ಸೇರ್ಕೊಂಡು ಒಂದು ಸ್ಮಾಲ್ ನ್ಯೂ ಇಯರ್ ಪಾರ್ಟಿನ ಆರ್ಗನೈಸ್ ಮಾಡಿದ್ರು. ಈ ಒಂದು ಪಾರ್ಟಿನಲ್ಲಿ ಏನೇನೆಲ್ಲ ಫನ್ ಇತ್ತು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ತೀರಾ. ಹಾಗೇನೆ ನಾವು ಪಾರ್ಟಿಲಿ ಏನೇನೆಲ್ಲ ಮಾಡಿದ್ವಿ, ಮತ್ತೆ ಹೇಗೆ ನ್ಯೂ ಇಯರ್ ಮಾಡಿದ್ವಿ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಇದೆ. ನಾವ್ ಇಷ್ಟೊಂದು ಫನ್ ಆಗಿರ್ಲಿ ಈ ಒಂದು ವಿಡಿಯೋ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ರೆ, ಅಲ್ಲಿ ನೋಡಿದ್ರೆ ನೋಡಿ ಈ ತರ ಬೀಳೋದು, ಮತ್ತೆ ಈ ತರ ತುಂಬಾನೇ ಸೀರಿಯಸ್ ಆಗಿ ಟರ್ನ್ ಆಯ್ತು. ಏನೆಲ್ಲ ವಿಚಾರಗಳಿತ್ತು ಅಂತ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಎಲ್ಲರೂ ಅಂದ್ರೆ ಚಿಕ್ಕ ಮಕ್ಳು ದೊಡ್ಡವರು ಎಲ್ಲರೂ ಸೇರಿ ಒಳ್ಳೊಳ್ಳೆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಒಂದು 10:30 ಒಂದು 11 ಕಾಲ್ ತನಕನೂ ಫುಲ್ ಎಲ್ಲ ಡ್ಯಾನ್ಸ್ ಮಾಡಿದ್ವಿ. ನೆಕ್ಸ್ಟ್ ಅಂತೂ ಮ್ಯೂಸಿಕಲ್ ಚೇರು. ಇದ್ರಲ್ಲಿ ಕೆಲವೊಬ್ರಿಗೆ ಮ್ಯೂಸಿಕಲ್ ಚೇರ್ ಹೇಗ್ ಆಡೋದು ಅಂತ ಅಂದ್ಬಿಟ್ಟು ಗೊತ್ತಿತ್ತು, ಕೆಲವೊಬ್ರಿಗೆ ಗೊತ್ತಿರ್ಲಿಲ್ಲ. ಬಟ್ ಗೊತ್ತಿಲ್ದೇ ಇರೋರ್ಗೆ ಈ ತರ ಎಕ್ಸ್ಪ್ಲೈನ್ ಮಾಡಿ ಅವ್ರನ್ನ ಆಡ್ಸಷ್ಟಲ್ಲಂತೂ ತುಂಬಾ ಸಾಕಾಯ್ತು ನಮ್ಗೆ. ನೋಡಿ, ಆಂಟಿ ಅಂತೂ ಚೇರ್ ಮೇಲೆ ಕುತ್ಕೊಳ್ಳೋದಕ್ಕಿಂತ ಬೀಳೋದೇ ಜಾಸ್ತಿ ಆಗಿತ್ತು. ನೋಡಿ, ಈ ವಿಡಿಯೋದಲ್ಲೂ ಅಷ್ಟೇನೆ. ಹೆಂಗೆ ಅಂದ್ರೆ ಅವರು ಅದು ಕೂತ್ಕೊಳ್ಳೋದಕ್ಕೆ ಅಂದ್ರೆ ಸ್ಕಿಡ್ ಆಗಿ ಬಿದೋಗ್ತಿತ್ತು. ಹಂಗೆ ನೋಡಿ, ಇಲ್ಲೂ ಹಂಗೇನೆ ಬಿದೋದ್ರು. ಅಂದ್ರೆ ಅದು ಬಿದ್ದಿದ್ದೇನು ಅವ್ರಿಗೆ ಏಟ್ ಆಗ್ಲಿಲ್ಲ, ಅದೊಂಥರ ತುಂಬಾ ಫನ್ನಿಯಾಗಿ ಎಲ್ಲರೂ ನಗಾಡೋ ತರ ಇತ್ತು. ಅವ್ರು ಅಂದ್ರೆ ಕೂತ್ಕೊಳ್ಳೋದಿಕ್ಕೆ ಅಷ್ಟವರು ಅರ್ಜೆಂಟ್ ಮಾಡಿ ಕುತ್ಕೋತಿದ್ರು. ನೋಡಿ, ಈ ತರ ಅಂದ್ರೆ ಮಕ್ಳುಗಳಿಗೆಲ್ಲ ಸ್ಕೂಲಲ್ಲೆಲ್ಲ ಪ್ರಾಕ್ಟೀಸ್ ಇರುತ್ತೆ. ಬಟ್ ಆದ್ರೆ ದೊಡ್ಡವ್ರಿಗೆ ಈ ತರ ಎಲ್ಲ ಆಟಗಳಾಡಿ ಪ್ರಾಕ್ಟೀಸ್ ಇರಲ್ಲ. ಹಂಗಾಗಿ ಅವ್ರು ಮೊದ್ಲಂತೂ ತುಂಬಾನೇ ನಾಚ್ಕೋತಿದ್ರು ಆಟ ಆಡೋದಿಕ್ಕೆ. ಅವ್ರಿಗೆ ಓಡಿ ಓಡಿ ಸುಸ್ತಾಗ್ತಿತ್ತು. ಬಟ್ ನಾವಂತೂ ಬಿಡ್ತಿರ್ಲಿಲ್ಲ. ಅವ್ರಿಗೆ ಕುತ್ಕೊಳ್ಳೋದಿಕ್ಕೆ ನಾವು ತುಂಬಾ ಅಂದ್ರೆ ಜಾಸ್ತಿ ಸಾಂಗ್ ಪ್ಲೇ ಮಾಡಿ ಅವ್ರು ಜಾಸ್ತಿ ಓಡ್ಲಿ ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಸಾಂಗ್ ಪ್ಲೇ ಮಾಡ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡ್ತಿದ್ವಿ. ಇದೇ ತರ ನಾವು 2 ಬ್ಯಾಚ್ ಮಾಡ್ಕೊಂಡಿದ್ವಿ. ಅಂದ್ರೆ ಅಲ್ಲಿ ಒಂದು 10 ಜನ 12 ಜನ ದೊಡ್ಡೋರಿದ್ರು, 6 ಜನ ಈ ತರ ಸಪ್ರೇಟ್ ಮಾಡಿ ಆಟ ಆಡ್ಸಿದ್ವಿ. ಕೊನೆಲಿ ನಾವುಗಳು ಆಡಿದ್ವಿ, ಮಕ್ಳುಗಳು ಮತ್ತೆ ಮಿಡಲ್ ಏಜ್ ಅವರು ಎಲ್ಲರೂ ಆಡಿದ್ವಿ. ಬಟ್ ನಾವು ಆಡಿರೋ ವಿಡಿಯೋ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ. ಚಿಕ್ಕ ಮಕ್ಳನ್ನು ಕೂಡ ಆಡ್ಸಿದ್ವಿ. ನೆಕ್ಸ್ಟ್ 4 ರೌಂಡಲ್ಲೂ ಯಾರು ಗೆದ್ರು ಅವ್ರನ್ನು ಕೂಡ ಆಡ್ಸಿದ್ವಿ. ಬಟ್ ಆ ವಿಡಿಯೋ ಸ್ಕಿಪ್ ಆಗಿದೆ. ಏನೇ ಅಂದ್ರೂ ಈ ತರ ಎಲ್ಲರೂ ಸೇರಿ ಟೈಮ್ ಪಾಸ್ ಮಾಡೋದು, ಆಟ ಆಡೋದಂತೂ ನಮ್ಗಂತೂ ತುಂಬಾನೇ ಖುಷಿ ಕೊಡ್ತು. ಹಾಗೇನೆ ತುಂಬಾನೇ ಫನ್ನಿ ಅನಿಸ್ತು. ಹೆಂಗೆ ನಾವು ಒಂದು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಈ ತರ ಡ್ಯಾನ್ಸ್ ಮತ್ತೆ ಆಟಗಳು ಇದನ್ನೆಲ್ಲ ಆಡ್ಲಿಕ್ಕೆ. ಬಟ್ ಅದು ಹೆಂಗ್ ಟೈಮ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇದೇ ತರ ಆಡಿ ಆಲ್ಮೋಸ್ಟ್ 11:45 ತನಕನೂ ನಾವು ಇದೇ ತರ ಆಟನ ಆಡಿದ್ವಿ. ಅದಾದ್ಮೇಲೆ ಎಲ್ಲರೂ ಆಟ ಆಡಿ ಸುಸ್ತಾಗಿದ್ವಿ ಅಂದ್ಬಿಟ್ಟು ಡ್ರಿಂಕ್ಸ್ ಅಂದ್ರೆ ಸ್ಪ್ರೈಟ್ ನ ಕುಡಿದ್ವಿ. ನಾವು ಸ್ಪ್ರೈಟು ಮತ್ತೆ ಚೋಚೋ ಮತ್ತೆ ಕೇಕ್ ನ ಈ ಒಂದು ಸ್ಮಾಲ್ ಪಾರ್ಟಿಲಿ ಇದೆ ನಾವು ತಿಂತಿದ್ದು ಮತ್ತೆ ಕುಡ್ದಿದ್ದು. ಎಲ್ಲರಿಗೂನು ಜ್ಯೂಸ್ ಕೊಟ್ಟು ನಾವು ಎಲ್ಲ ಕಾಮಾಗಿ ಜ್ಯೂಸ್ ನ ಕುಡ್ದು ಏನೋ ದೊಡ್ಡ ಡ್ರಿಂಕ್ಸ್ ಮಾಡ್ತಾ ಇರೋ ತರ ಪೋಸ್ ಕೊಟ್ಬಿಟ್ಟು ಎಲ್ಲಾರ್ಗುನು ಒಂದು ಅಂದ್ರೆ ಯಾವ ತರ ಥಮ್ಸ್ ಅಪ್ ತರ ಅಥವಾ ಯಾವ್ದಾದ್ರು ಒಂದು ಸ್ಟೈಲ್ ಆಫ್ ಫೋಟೋಗೆ ಒಂದು ಪೋಸ್ ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ರೆ ಎಲ್ಲರೂ ಈ ತರ ಕೊಟ್ರು. ತುಂಬಾ ಜನ ತುಂಬಾನೇ ನಾಚ್ಕೋತಿದ್ರು ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಮುಂದೆ ಅವ್ರು ಮಾತಾಡಕ್ಕೆ. ಅದಾದ ನಂತರ ವಿಶ್ವಾಸನ ಮಿತ್ರ ಕರುಣ ಧಾರಾಮಂಡ ಗುರುಪಿತವೇಷ್ಟುತನಾಯಿ ಧೃತರಾಷ್ಟ್ರ ಕುಮಾರನಿಗೆ ಅಜಾರು ಸಾಟಿ ಈ ತರ ಪ್ರತಿಭೆನ ಪ್ರದರ್ಶನ ಮಾಡಿದ ನಂತರ ನಿಮ್ಗೆ ತುಂಬಾ ಖುಷಿಯಾಗಿರುವಂತ ವಿಚಾರಗಳು ಯಾವ್ದಾವ್ದು? ನೀವು ಒಂದಾದ್ರೂ ಹೇಳ್ಬೋದು, 10 ಆದ್ರೂ ಹೇಳ್ಬೋದು. ಆಯ್ತು, ಒಂದೇ ಒಂದ್ ಹೇಳ್ತೀನಿ. ನನ್ಗೆ ನಾಟಿ ನಡಕ್ ಗೊತ್ತಿರ್ಲಿಲ್ಲ, ನಾಟಿ ಕಲ್ತಿ ನಾನು 13,000 ದುಡ್ಡಿದ್ದೀನಿ. ಅದೊಂದು ಖುಷಿ ವಿಚಾರ ನನಗೆ. ತುಂಬಾ ಖುಷಿನ ಅದೊಂದು ವಿಷಯ ಹೇಳ್ಬೋದು. ಇಲ್ಲ ನನ್ಗೆ ಅಂದ್ರೆ ಗೊತ್ತೇನೆ ಇರ್ಲಿಲ್ಲ ನಾಟಿ ನಡಕ್ಕೆ ಅಂತ. ಹೊಸ ನಾಟಿ ನಟ್ಟಿದ್ದೀನಿ, ಅದೊಂದು ನಾನು ಇಷ್ಟಪಟ್ಟು ಹೇಳ್ತೀನಿ. ಸರಿ, ಆಯ್ತು, ಇದು ಓಕೆ. 2026ಕ್ಕೆ ಇನ್ನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಮುಂದಕ್ಕೆ ಅಂದ್ರೆ ಏನಂದ
ಕನಸುಗಳೈತೆ, ಅದಾದ್ಮೇಲೆ ನಾನು ಹೇಳ್ತೀನಿ. ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವರ್ಷ ಹೇಳ್ತೀನಿ. ಏನೋ ಅನ್ಕೊಂಡಿದೀನಿ ಅದಾಯ್ತು ಹೇಳ್ತೀನಿ ನಾನು. ಕೆಲವೊಬ್ರು ಬೋಲ್ಡ್ ಆಗಿ ಆನ್ಸರ್ ಮಾಡಿದ್ರು, ಬಟ್ ತುಂಬಾ ಜನ ತುಂಬಾನೇ ನಾಚ್ಕೊಬಿಟ್ರು. ಹಂಗಾಗಿ ನೋಡಿ ಅವ್ರ ರಿಯಾಕ್ಷನ್ ಈ ತರ ಇತ್ತು. ಹೇಳಿ ಆಂಟಿ, ನಿಮ್ ಲೈಫಲ್ಲಿ ವರ್ಷ ಖುಷಿಯಿಂದ ಕುರಿದೊಡ್ಡಿಲಿ ಎಲ್ಲ ಸೇರ್ಕೊಂಡು ಭತ್ತ ಕುದಿರ್ತಾನವ ಅಷ್ಟೇ. ಅದೇ ಖುಷಿನ ನಿಮ್ಗೆ? ಅದೇ ಖುಷಿ ನಮ್ಗೆ. ಮುಂದ್ವರ್ಸಕ್ಕೂ ಹಿಂಗೆ ಸಿಗ್ಲಿ ನಮ್ಗೆ, ಇದೇ ದುಡ್ಮೆ ಬರ್ಲಿ ಅಷ್ಟೇ. ಆಯ್ತು. ಒಂದ್ ಆಡ್ ಸಾಕಿದೆ, ಮರಿ ಇದಾವೆ, ಮೇಯಿಸ್ತಾವ್ನಿ, ಕೂಲಿಗೂ ಹೋಯ್ತಾವ್ನಿ, ಎಲ್ಲಾನು ಮಾಡ್ತಾವ್ನಿ ಕಣ. ನಿಮ್ಗೆ ಹಂಗಲ್ಲ, ನಿಮ್ಗೆ 2 ಮರಿ ಹಾಕಿರೋದೇ ಖುಷಿನಾ? ಅದೇ ಖುಷಿ ನನಗೆ. ಆಯ್ತು, ಓಕೆ. ಅಲ್ಲ ಆಂಟಿ, ನನ್ ಮೊಮ್ಮಕ್ಳು ಕಂಡ್ರೆ ಖುಷಿ ಕಣವ, ಇನ್ನೇನು ನಮ್ಗೆ ಖುಷಿ ಇಲ್ಲ. ಹೌದಾ? ಸರಿ ಆಯ್ತು. ನೆಕ್ಸ್ಟ್ ವರ್ಷನ ಹಂಗಾರೆ ಇನ್ನೊಬ್ಬ ಮಗ ಬೇಕಾ? ಬೇಕಾರೆ ಅವ್ನ ಮದ್ವಾದ್ರೆ ಬೇಕು. ಹೌದಾ? ಆಯ್ತು, ಓಕೆ. ಹೇಳಿ ಈಗ. ಏನು ಗೊತ್ತಪ್ಪ, ರೈತರ ಮಕ್ಳಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ, ನಮ್ ಗಂಡ್ ಮಕ್ಳಿಗೆ ವಿದ್ಯೆ ಕಮ್ಮಿ, ಹೆಣ್ಮಕ್ಳು ಚೆನ್ನಾಗಿ ಓದಿಸ್ತಾರೆ, ಡಾಕ್ಟರ್ ಇಂಜಿನಿಯರ್ ಬೇಕು ಅಂದ್ರೆ ನಮ್ ರೈತರ ಮಕ್ಳು ಏನಾದ್ರು ನೀವು ಯೋಚನೆ ಮಾಡ್ಬೇಕು. ರೈತರು ಇಲ್ಲ ಅಂದ್ರೆ ತಿನ್ನಕ್ ಅನ್ನ ಇರಲ್ಲ, ದುಡ್ಡು ಕಾಸು ಒಡವೆ ತಿನ್ನಕ್ಕಾಗಲ್ಲ, ತಿನ್ನೋದು ಅನ್ನನೇ. ರೈತರ ಮಕ್ಳಿಗೆ ಏನ್ ಕೊಡಿ, ದಯವಿಟ್ಟು ವಂಶನ ಬೆಳವಣಿಗೆ ಮಾಡಿ, ಏನು ಬೇಜಾರ್ ಮಾಡ್ಕೋಬೇಡಿ. ನಾವು ಹಳ್ಳಿಲಿ ಇರ್ಬೇಕು ಸಿಟಿಲಿ ಇರ್ಬೇಕು ಅಂತ ಅನ್ಬೇಡಿ. ಹಳ್ಳಿಲಿ ಇರೋರ್ಗೆ ನೆಮ್ಮದಿ ಜೀವನ, ಸಿಟಿಲಿ ಉಸಿರು ಕಟ್ಟಿ ಸಾಯ್ಬೇಕಾಯ್ತದೆ. ದಯವಿಟ್ಟು ರೈತರ ಮಕ್ಳಿಗೆ ಹೆಣ್ಣು ಕೊಟ್ಟಿ ನೀವು ಪುಣ್ಯ ಕಟ್ಕೊಳ್ಳಿ, ಅಷ್ಟೇ ನನ್ನ ಮಾತು ಮುಗಿಸ್ತಾರೆ. ಹಂಗಲ್ಲ, ಈಗ ನಾವ್ ಕೇಳ್ತಾ ಇರೋದು 2025 ಏನ್ ಖುಷಿ ಆಯ್ತು ಅಂತ ಕೇಳ್ತಾ ಇದೀವಿ. ನಾವು ರೈತರ ಮಕ್ಳಿಗೆ ಹೆಣ್ಣು ಬೇಕು ಅಂತಾನೆ ಕೇಳ್ತಾ ಇರೋದು. ಇವಾಗ ಮಳಗಲ್ ಪಂಚಾಯತಿಲಿ ಮಳಗದ ಗ್ರಾಮದಲ್ಲಿ ಹೇಳ್ತಾರೆ, ನಮ್ಗೆ ಗಂಡು ಮಕ್ಳು 30 ಜನ ಮದ್ವೆ ಆಗದೆ 30 ಜನ ಅವ್ರೆ, ನಾವು ಮಠ ಕಳಿಸ್ತೀವಿ, ನಮ್ಗೆ ಗೌರ್ಮೆಂಟ್ ಜಾಗ ಕೊಡ್ಸ್ಕರಿ ಅಂತ ಕೇಳ್ತವ್ರೆ. ಇವಾಗ ಹೆಣ್ಮಕ್ಳು ಇರೋರು ನಾವು ಹಿಂಗಿವೆ ಹಂಗಿವೆ ಅಂತ ಇದ್ ಮಾಡ್ತಾರೆ. ಗಂಡ್ ಮಕ್ಳು ಎತ್ತಿರೋ ತಂದೆ ತಾಯಿಗಳು ಏನ್ ಯೋಚನೆ ಮಾಡೋರು? ಇವತ್ತಿನ ರೈತರು ಬೆಳೀತಾ ಇಲ್ಲ ಅಂದ್ರೆ ಸಿಟಿಲಿ ಇರೋರು ಏನು ತಿನ್ನೋಕಾಗುದಿಲ್ಲ. ಅವ್ರು ಏನ್ ತಿನ್ನೋರು? ಬೆಂಗಳೂರಲ್ಲಿ ಗೌರ್ಮೆಂಟ್ ಕೆಲಸ ಇದಾವೆ, ಬಿಲ್ಡಿಂಗ್ ಇದಾವೆ ಅಂತಾರೆ, ಬಿಲ್ಡಿಂಗ್ ತಿನ್ನಕ್ಕಾಗದೆ. ತಿನ್ಬೇಕಾಗಿರೋದು ಅನ್ನನೇ. ರೈತರು ಬೆಳೆದಾಕಿದ್ರೆ ಸಿಟಿಲಿ ಇರೋ ತಿನ್ನೋಕಾಗುದು. ಸರಿ, ಆಯ್ತು. ಯಾರು ಬೆಳೆಯಕ್ಕಾಗಲ್ಲ ಅಂದ್ರೆ ಏನ್ ತಿನ್ನೋರು? ಅದಕ್ಕೆ ನೀವೇನ್ ನ್ಯಾಯ ಕೊಡ್ಸ್ಕೊಡ್ಬೇಕು. ಈಗ ನೀವು ನಿಮ್ ಗಂಡ್ ಮಗುಗೆ ಹೆಣ್ಮಗು ಬೇಕು ತಗೋಬೇಕು ಅಂತ ಹೇಳ್ತೀರಿ. ನಿಮ್ಮ ಹೆಣ್ಮಗುನು ನೀವು ರೈತರಿಗೆ ಕೊಡ್ತೀರಾ? ಕೊಡ್ತೀವಿ ನಾವು ರೈತರಿಗೆ. ಕೂಲಿ ಬೇಕಂದ್ರೆ ಅವ್ನಿಗೆ ಜೀವನ, ದುಡ್ಡು ಕಾಸು ಬೇಕಾಗಿಲ್ಲ, ಜೀವನ ಚೆನ್ನಾಗಿ. ಈಗ ಗಂಡ ಹೇಳ್ತೀರ ಚೆನ್ನಾಗಿಲ್ಲ ಅಂದ್ಮೇಲೆ ಉದ್ದಕ್ಕೂ ಸುರ್ಬಿಟ್ಟು ಏನ್ ಜೀವನ ಮಾಡೋರು? ದುಡ್ಡು ಜೊತೆ ಮನೆ ಕಂಡರೆ ಅವರು ಸಂಸಾರ ಮಾಡ್ಕೊಳ್ಳೋದು ದುಡ್ಡು ಜೊತೆಲಿ. ಇವಾಗ ಬೇಕಾಗಿರೋದು ನೆಮ್ಮದಿ. ಗಂಡ ಹೇಳ್ತೀರ ಅನ್ನೋ ಹೋಯ್ತಾರೆ ಅಂದ್ರೆ ಗೈಕ ತಿನ್ನಮ್ಮ, ಇವಾಗ ಏದು ಇವತ್ತೇ ಇರೋಲಿ ಗೈಕಂದ್ರೆ ಹೊಟ್ಟೆ ತುಂಬ ನೆಮ್ಮದಿಲ್ಲವ್ರೆ. ನನ್ನ ಮಗ ಸೊಸೆ ಮೊಮ್ಮಕ್ಕಳು ನೆಮ್ಮದಿಲ್ಲವ್ರೆ ಅಂದ್ರೆ ಸಾಕು. ಅಯ್ಯೋ ಬೆಂಗಳೂರಲ್ಲಿ ಬಿಲ್ಡಿಂಗ್ ಇದ್ದಾರೆ, ಗೌರ್ಮೆಂಟ್ ಕೆಲಸ ಇದ್ದಾರೆ ಅನ್ನೋದು ಬೇಕಾಗಿಲ್ಲ. ಈಗ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೊಡು, ತಿಂಗಳು ಸಂಬಳ ಕೈಗೆ ಗೊತ್ತಿರ್ತಾರೆ. ನಮ್ಮ ಮಕ್ಕಳು ರೈತರ ಮಕ್ಕಳು ಒಂದ್ ದಿವಸ ಸಂಪಾದನೆ ಮಾಡ್ತೀವಿ ಅಂದ್ರೆ 3,000 4,000 ಸಂಪಾದನೆ ಮಾಡ್ತಾರೆ. ಗೌರ್ಮೆಂಟ್ ಕೆಲಸ ಸರಿನಾ, ರೈತರ ಕೆಲಸ ಸರಿನಾ? ನೀವು ಸಲ ಇವಾಗ ರೈತರ ಮಕ್ಕಳು ಇಲ್ಲೇ ಬೆಳೆಯಕ್ಕಾಗಲ್ಲ ಅಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋ ಏನ್ ತಿಂದರು? ಅನ್ನನೇ ತಿನ್ಬೇಕು. ಏನ್ ತಿಂದರು ಅವರು? ಆಯ್ತು. ಅದು ಇವಾಗ ಹೇಳೋದು. ನಾವು ಅದೇ ಇವಾಗ ನಮ್ಮ ರೈತರ ಮಕ್ಕಳು ಏನ್ ಕೊಟ್ಟಿ ಮಾಡಿದ್ರೆ 2026 ಇದು ಒಳ್ಳೇದಾಯ್ತು ಅನ್ನೋದಾದ್ರೆ ನಮ್ಗೆ ಅದೇ ಖುಷಿ. ಹಂಗಂತ ಇವಾಗ ಗೌರ್ಮೆಂಟ್ ಕೆಲಸ ಈಗ ಬೇಡ. ಉದಾಹರಣೆ ಏನು, ಈಗ ಒಂದು ಮಂಡ್ಯದಲ್ಲಿ ನಡೀತು, ಅವರು ನಾವು ಗೌರ್ಮೆಂಟ್ ಕೆಲಸರಿಗೆ ಕೊಡ್ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ಗೆ ಕೊಡ್ಬೇಕು, ಡಾಕ್ಟರ್ಗೆ ಕೊಡ್ಬೇಕು ಅಂದ್ರು. ಈಗ ಗಂಡ ಹೇಳ್ತೀರಿ ಇಬ್ರು ಡಾಕ್ಟರ್ ಆಗಿರೋ ಅವ್ರು ಏನೋ ಮದುವೆ ಮಾಡಿದ್ರು. ಇವಾಗ ಎಂಟಿ ಏನು ಸಮಸ್ಯೆ ಬರ್ತೋ ನಾಳೆ ಗೌರ್ಮೆಂಟ್ ಕೆಲಸ ಅವರು ಡಾಕ್ಟರ್ ಸತ್ತೋದ್ರು. ಇವಾಗ ಏನ್ ಮಾಡ್ಕೊಳ್ಳೋದು? ಸತ್ತೋದ್ರು ಏನು ಮಾಡಕ್ಕಾಗಲ್ಲ. ಈಗ ರೈತರ ಮಕ್ಕಳು ಯಾರು ಆತ್ಮಹತ್ಯೆ ಮಾಡ್ಕೊಂಡವ್ರು ಏನು ಉದಾಹರಣೆ ಎಲ್ಲಿರೋದು? ಬೇರೆ ಆದ್ರೂ ರೈತರ ಮಕ್ಕಳು ಕೊಡ್ಬೇಕು. ರೈತರು ಇವಾಗ ಏನು ನಮ್ಮ ಮಕ್ಕಳು ಇಂಜಿನಿಯರ್ ಮಾಡೋರೆ, ಡಾಕ್ಟರ್ ಮಾಡೋರೆ, ಅದ್ ಮಾಡೋರೆ ಅಂತಾರೆ. ಆನಂದ್ ಗುರುಜಿಯವರು ಹೇಳ್ತಾರೆ ದಿನಾ ಗಂಡ್ ಮಕ್ಳಿಗೆ ವಿದ್ಯೆ ಕಮ್ಮಿ ಅಂತ. ನಾವು ಏನ್ ಮಾಡುದು? ಗಂಡತಿರು ನಾವು ಓದಿಸ್ಬೇಕು, ನನ್ನ ಮಕ್ಳು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತೀವಿ. ಅವ್ರಿಗೆ ಆಗಲ್ಲ, ವಿದ್ಯೆ ಕಮ್ಮಿ, ಹೆಣ್ಮಕ್ಳು ಓದ್ತಾರೆ. ಹಂಗನ್ಬಿಟ್ಟು ನಾವು ಫಾರಿನ್ ಕಳಿಸ್ತೀವಿ, ಅಲ್ಲಿ ಕಳಿಸ್ತೀವಿ, ಇಲ್ಲಿ ಕಳಿಸ್ತೀವಿ ಅನ್ಬಾರ್ದು. ಏನಿದ್ರು ರೈತರ ಮಕ್ಳು ಕೊಟ್ಟು ನೋಡಿ ಏನು ಆಯ್ತದೆ. ರೈತರ ಮಕ್ಳು ಏನ್ ಕೊಡಲ್ಲ, ನಾವು ಅವ್ರಿಗೆ ಕೊಡ್ತೀವಿ ಇವ್ರಿಗೆ ಕೊಡ್ತೀವಿ ಅಂದ್ರೆ ರೈತರ ಮಕ್ಳಾಗಿರೋರು ಏನ್ ಮಾಡಿದ್ರು? ಏನೇ ಆದ್ರೂ ರೈತರೇ ಬೆಳಿಬೇಕು, ರೈತರು ಕೊಟ್ಟಿದ್ರೆ ಅವ್ರು ತಿನ್ಬೇಕು. ಅದಕ್ಕೆ ನಾನು ಹೇಳೋದು ರೈತರ ಮಕ್ಳಿಗೆ ಏನ್ ಕೊಟ್ಟಿ ಅವ್ರಿಗೆ ಒಳ್ಳೇದ್ ಮಾಡ್ಬೇಕು. ಹೌದಾ? ಕೇಳಕ್ ಬರಲ್ಲ ಕಣವ. ನಾವೊಂದು ದಸ ಮರಿಗಿದ್ದೆ ವ್ಯವಸ್ಥೆಯಿಂದ, ಅದು ಚೆನ್ನಾಗಿಲ್ಲ. ಏನ್ ತಗೊಂಡು ಅದೇ ಚೆನ್ನಾಗಿ ಆಡ್ಕೊಳ್ಳಲ್ಲ, ಮಾಡಲ್ಲ, ಜೀವನ ಮಾಡೋದು ಯಾಕೇಳಿ? ನಾವು ಆ ಖುಷಿ ಏನ್ ಮಾಡೋದು? ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ಬೇಕು. ಏನಪ್ಪ ಮಾಡೋದು? ಆಮೇಲೆ ಖುಷಿ ವಿಚಾರ ಏನ್ ಹೇಳಕ್ ಇಷ್ಟಪಡಲ್ವಾ? ಏನಿಲ್ಲ ಸಜೀವ್ ನಮ್ಮ ಮಕ್ಕಳು ಚೆನ್ನಾಗಿದೆ ಅದೇ ಖುಷಿ. ಹೌದಾ? ಸರಿ ಆಯ್ತು. ಆಂಟಿ ಹೇಳಿ ಆಂಟಿ ನೀವು. ನಾವು ನಮ್ಮ ಮಗನ್ ಮದುವೆ ಮಾಡ್ದ, ಗಂಡ ಪಾಪು ಆಯ್ತು, ಅದೇ ಸಂತೋಷ ಕಣವ. ಅದೇ ಸಂತೋಷನಾ? ಸಂತೋಷ ಕಣವ. ಮುಂದಿನ ವರ್ಷ ಏನಾಗ್ಬೇಕು ಅನ್ಕೋತಿದ್ದೀರಾ? ಏನ್ ಒಳ್ಳೇದಾಗಬೇಕು ಅಂತ ಅನ್ಕೋತೀರಾ? ಒಳ್ಳೆದಾಗಿ ಏನೋ ಒಂದು ಹೆಣ್ಮಗ ಆಗುತ್ತೆ, ಇನ್ನೊಂದು ಏನಾಗಿ ಅಂತ ಒಳ್ಳೆದಾಗಿ ಕಣವ. ಹೌದಾ? ಸರಿ ಆಯ್ತು. ಬರುದಿಲ್ಲ ಆಂಟಿ.
ಏನ್ ಖುಷಿ ಹೇಳಿ ಏನ್ ಅದೇ ಇವಾಗ ಅವ್ರ ಹೇಳ್ತಾಗೆ ನಮ್ಮ ಮಗು ಮಗ ನಾನು ಹೇಳಲ್ಲ ನಮ್ಮ ಊರಿನ ಮೋಟಿವೇಶನ್ ಕೆಲಸ ನಾನು ಹೇಳ್ತೀನಿ ಏನಿಲ್ಲ ಬಾ ನೀವ್ ಹಿಂಗೆ ಹೇಳ್ತೀರಿ ನಿಮ್ಗೆ ಅಳತೆ ಹಾಕ್ಬಿಡ್ತೀನಿ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ಹೇಳು ಇಲ್ಲ ಎಲ್ಲ ಹೇಳ್ತೀನಿ ಅಂದ್ರೆ ಹೇಳು ಎಲ್ಲ ವಿಡಿಯೋ ಮಾಡ್ತೀನಿ ಮನೇಲೆಲ್ಲ ಇಲ್ಲ ಹೇಳಿ ಕಾವ್ಯ ಗಿಲ್ಲಿ ಕಾವ್ಯನ ನೀವು ಕಾವ್ಯನ ಅಥವಾ ಗಿಲ್ಲಿ ಕಾವ್ಯನ ನಾನು ಕಾವ್ಯ ಗೌಡ ಅಂತ ಹೌದಾ ನಿಮ್ ಫೇಸ್ಬುಕ್ ಕೇಳ್ತಿಲ್ಲ ಫೇಸ್ಬುಕ್ ಯೂಸ್ ಮಾಡಲ್ಲ ಏನ್ ಹೇಳ್ಬೇಕು ನಿಮ್ಗೆ ಈಗ 2025ರಲ್ಲಿ ನಿಮ್ ಬೆಸ್ಟ್ ಮೆಮೊರಿ ಯಾವ್ದು ಅಂತ ನಂಗೆ ತುಂಬಾ ಬೆಸ್ಟ್ ಮೆಮೊರೀಸ್ ಇದೆ ನಿಮ್ಗೆ ಯಾವ್ದು ಹೇಳ್ಬೇಕು ಅಂತ ವರ್ಡ್ಸ್ ಮೊದಲನೇದಲ್ಲಿ ಮೊದಲನೇದು ಅಂತಿಲ್ಲ ಮೊದಲನೇದು ಅಂದ್ರೆ 2025 ಸ್ಟಾರ್ಟಿಂಗ್ 12 o'clock ನಂದು ಮೊದಲನೇ ಮೆಮೊರೀಸ್ ಹೌದಾ ಏನಾಗಿತ್ತು ಅವಾಗ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡಿದ್ದು ಹೌದಾ ಅವಾಗ ಮೇಲ್ಗಡೆ ನಾವು ಉದ್ದೀಪರಂ ಬಿಟ್ಟು ಚೆನ್ನಾಗಿತ್ತು ಲಾಸ್ಟ್ ಇಯರ್ ನಾವು ಮೈಸೂರಲ್ಲಿ ಪಾರ್ಟಿ ಮಾಡಿದ್ದು ಫ್ರೆಂಡ್ಸ್ ಎಲ್ಲ ಇರೋದ್ರಿಂದ ಮತ್ತೆ ಕಾಲೇಜ್ ಲೈಫ್ ಅಲ್ಲಿ ತುಂಬಾ ಬೆಸ್ಟ್ ಮೆಮೊರೀಸ್ ಅಂದ್ರೆ ಕಾಲೇಜ್ ಲೈಫ್ ಅದನ್ನ ಲೈಫ್ ಅಲ್ಲಿ ಚೆನ್ನಾಗಿತ್ತು ಅಂದ್ರೆ MSc ಲೈಫ್ ತುಂಬಾ ಬೆಸ್ಟ್ ಮೆಮೊರೀಸ್ ಹೌದಾ ಓಕೆ ಏನಾದ್ರು ಮುಂದಿನ ವರ್ಷ ಏನಾದ್ರು ಬೆಸ್ಟ್ ಮೆಮೊರಿ ಕ್ರಿಯೇಟ್ ಮಾಡ್ಬೇಕು ಅಂತಿದ್ಯಾ ಹೌದು ಬೆಸ್ಟ್ ಮೆಮೊರೀಸ್ ಅಂದ್ರೆ ಡೇ ಬೈ ಡೇ ಚೇಂಜ್ ಆಗ್ತಾನೆ ಹೋಗ್ತದೆ ಎಷ್ಟೇ ಮೆಮೊರೀಸ್ ಬಂದ್ರು ಸಾಲದು ಯಾಕೆಂದ್ರೆ ಅಂದ್ರೆ ನಿಮ್ಗೊಂದು ಏನಿಲ್ಲ ಹೋಗ್ತಾ ಹೋಗ್ತಾ ನಮ್ಗೆ ಮೆಮೊರೀಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾನೆ ಇರುತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಇಯರ್ ಹೋಗ್ತಾ ಇದ್ದಂಗೆ ನಮ್ಮ ಮೆಮೊರೀಸ್ ಜಾಸ್ತಿ ಆಗೋ ಜೊತೆಗೆ ಹೊಸ ಹೊಸ ಮೆಮೊರೀಸ್ ನಾವು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕು ಹೀಗೆ ಮಾತಾಡ್ಕೊಂಡ್ವಿ ಆಲ್ಮೋಸ್ಟ್ 11:55 ಆಗೋಯ್ತು ಎಲ್ಲರೂ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ಗೆ ವೆಯ್ಟ್ ಮಾಡಿ ಟೈಮು ಬಂದೇ ಬಿಡ್ತು ಎಷ್ಟು ಬೇಗ ಟೈಮ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ ನಮ್ಗೆ ಅಲ್ಲೆಲ್ಲ ಚಿಕ್ಕ ಮಕ್ಳು ಇದ್ರು ಅವ್ರು ಯಾರಿಗೂ ಕೂಡ ನಿದ್ದೆ ಬರ್ಲೇ ಇಲ್ಲ ಆ ರೇಂಜ್ಗೆ ನಾವು ಟೈಮ್ ಪಾಸ್ ಮಾಡಿದ್ವಿ ಈ ಆಂಟಿ ಅಂತೂ ಕ್ಯಾಮ್ರಾ ಕಂಡ್ರೆ ಮಾತಾಡ್ಲೇ ಇಲ್ಲ ಏನಂತ ಗೊತ್ತಾಗುತ್ತೆ ಅಕ್ಷಿತಾ ಅವ್ರೆ ಅಂತಂದ್ರೆ ಡಿಗ್ರಿ ಲೈಫ್ ಬರೋವರೆಗೂ ನಮ್ಗೆ ಈ ಜೀವನ ಅನ್ನೋದೇನು ಅಂತಾನೆ ಗೊತ್ತಿರಲ್ಲ ಸುಮ್ನೆ ಮುಗಿಸಿ ಕೆಲ್ಸಕ್ಕೆ ಹೋದ್ರೆ ಬೆಟರ್ ಹೋಗ್ದಿದ್ರೆ ಬೆಟರ್ ಹೋಗ್ಬೇಕು ಹೋಗ್ಬೇಕಾ ಹೀಗೆ ಅವ್ರ ಒಪಿನಿಯನ್ಸ್ ನ ತಿಳ್ಕೊಂಡು ಅಂದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಅವ್ರ ಮಕ್ಕಳು ಅವ್ರ ಫ್ಯೂಚರ್ ಮೇಲೆನೆ ತುಂಬಾ ಅವರು ಡಿಪೆಂಡ್ ಆಗಿರ್ತಾರೆ ಅವ್ರ ಫ್ಯೂಚರೇ ಚೆನ್ನಾಗಿರ್ಲಿ ಅನ್ನೋ ತರನೇ ಅವ್ರೆಲ್ಲರೂ ಹೇಳಿದ್ರು ಮಕ್ಳು ಕೈಲೇನೆ ಕೇಕ್ ಕಟ್ ಮಾಡಿಸಿದ್ವಿ ಎಲ್ಲರೂ ಖುಷಿಯಿಂದ ಕೇಕ್ ಕಟ್ ಮಾಡಿಸಿದ್ರು ತುಂಬಾನೇ ಚೆನ್ನಾಗಿತ್ತು ಇದೊಂಥರ ಟೈಮು ತುಂಬಾ ಖುಷಿಯಾಗಿ ಎಲ್ಲರೂ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ 2026ನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂದ್ರೆ ಒಳ್ಳೆ ರೀತಿಲೇ ಒಂಥರ ವೆಲ್ಕಮ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಮ್ಗೆ ಅನ್ನಿಸ್ತು ಅಂದ್ರೆ ಕೆಲವೊಬ್ರು ಇರ್ತಾರೆ ಏನ್ ಗೊತ್ತಾ ಚೆನ್ನಾಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಬಿಟ್ಟು ಆಮೇಲೆ ನ್ಯೂ ಇಯರ್ ಬಗ್ಗೆ ಅವ್ರು ಒಂದು ಒಪಿನಿಯನ್ ಹೇಳ್ತಾರೆ ಗೊತ್ತಾ ಯಾವ ತರ ಹೇಳ್ತಾರೆ ಅಂತಂದ್ರೆ ಈಗ ನೆಕ್ಸ್ಟ್ ನೋಡಿ ಅಂದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಯರ್ ಎಂಡ್ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನ್ಯೂ ಇಯರ್ ವೆಲ್ಕಮ್ನು ಕೂಡ ಚೆನ್ನಾಗಿ ಮಾಡ್ಕೋತಾರೆ ಬಟ್ ಅವ್ರು ಅಟ್ ದಿ ಲಾಸ್ಟ್ ಆಫ್ ದಿ ಟೈಮ್ ಅಲ್ಲಿ ಅವರು ಯಾವ ತರ ಅವ್ರೊಂದು ಒಪಿನಿಯನ್ ನ ಹೇಳ್ತಾರೆ ಅನ್ಬಿಟ್ಟು ನೋಡಿ ಎಲ್ಲ 2026 ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅದೇ 2026 ನೀವು ಹೊಸ ವರ್ಷ ಅನ್ನೋದು ನಮ್ದು ನ್ಯೂ ಇಯರ್ ಅಲ್ಲ ನಮ್ಮ ಹೊಸ ವರ್ಷ ಯಾವ್ದು ಅಂದ್ರೆ ಯುಗಾದಿ ಹಬ್ಬ ಹಿಂದೂಗಳ ಹೊಸ ವರ್ಷ ಆಗಿರ್ತದೆ ಅದಕ್ಕೆ ಜಾಸ್ತಿ ಸೆಲೆಬ್ರೇಟ್ ಮಾಡ್ಬಿಡಿ ಯುಗಾದಿನ ಸೆಲೆಬ್ರೇಟ್ ಮಾಡ್ಕೊಂಡು ಎಂಜಾಯ್ ಮಾಡಿ ಎಲ್ರು ನ್ಯೂ ಇಯರ್ ಅಂತ ನ್ಯೂ ಇಯರ್ಗೆ ಕ್ಯಾಲೆಂಡರ್ ಚೇಂಜ್ ಆಯ್ತದ ಹೊರತು ನಮ್ ಲೈಫ್ ಯಾವತ್ತೂ ಚೇಂಜ್ ಆಗಲ್ಲ ಯಾರು ಖುಷಿ ಪಡ್ಕೊಂಡು ಅಷ್ಟು ಖುಷಿ ಪಡಿ ಆದ್ರೆ ಜಾಸ್ತಿ ಇದ್ ಮಾಡ್ಬೇಡಿ ಎಂಜಾಯ್ ಮಾಡ್ಬಿಡಿ ನಮ್ಮ ಹಬ್ಬ ಯಾವತ್ತಿದ್ರು ಯುಗಾದಿ ಆಗಿರುತ್ತೆ ಇಂಥ ಜನಗಳು ಎಲ್ಲಿ ಸಿಗ್ತಾರೆ ಹೊಡೀರಿ ಚಪ್ಪಾಳೆ ಎಲ್ಲ ಹ್ಯಾಪಿ ನ್ಯೂ ಇಯರ್ ಫೈನಲಿ ನಾವು ಈ ತರ ಒಂದು ನ್ಯೂ ಇಯರ್ ವೆಲ್ಕಮ್ ನ ಮಾಡ್ಕೊಂಡ್ವಿ ಮಕ್ಕಳು ಮತ್ತೆ ಅವ್ರ ಫ್ಯಾಮಿಲಿ ಯಾರು ಔಟ್ಸೈಡ್ ಇದ್ದಾರೆ ಅವ್ರಿಗೆಲ್ಲರಿಗೂ ಕಾಲ್ ಮಾಡಿ ವಿಶ್ ಮಾಡ್ತಿದ್ರು ಹೀಗಿತ್ತು ನಮ್ಮೊಂದು ಏರಿಯಾದು ಒಂದು ಸಿಂಪಲ್ ನ್ಯೂ ಇಯರ್ ವೆಲ್ಕಮ್ ಸೆಲೆಬ್ರೇಷನ್ ಈ ತರ ಇತ್ತು ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆಕ್ಚುಲಿ ನಾವು ಫಸ್ಟ್ ಟೈಮ್ ಈ ತರ ಒಂದು ಕೇಕ್ ಕಟ್ಟಿಂಗ್ ಒಕೇಶನ್ ನ ಇಟ್ಕೊಂಡು ಸೆಲೆಬ್ರೇಟ್ ಮಾಡ್ತಿರೋದು ಪಾರ್ಟಿ ಎಷ್ಟೇ ಸಿಂಪಲ್ ಆಗಿದ್ರು ಮನ್ಸು ಖುಷಿ ಆಗೋದು ತುಂಬಾನೇ ಇಂಪಾರ್ಟೆಂಟು ಈ ಒಂದು 2026ನೇ ವರ್ಷ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ಅಂತ ಆಶಿಸ್ತಾ ಹಾಗೇನೆ ಎಲ್ಲರೂ ಅವ್ರವ್ರ ಕನಸು ಏನು ಕನಸು ಕಟ್ಕೊಂಡಿರ್ತಾರೆ ಆ ಒಂದು ಕನಸೆಲ್ಲ ನನ್ಸಾಗ್ಲಿ ಹಾಗೇನೆ ಆ ದೇವ್ರ ಆಶೀರ್ವಾದನೂ ಕೂಡ ಎಲ್ಲರ ಮೇಲೆ ಇರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ತುಂಬಾನೇ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು